ಹಲೋ ಸ್ಟೂಡೆಂಟ್ಸ್, ಈ ಎಮ್ ಸಿ ಕ್ಯೂ ಪ್ರಶ್ನೆಯನ್ನು ಬಿಡಿಸೋಣ. ಈ ಎಮ್ ಸಿ ಕ್ಯೂ ಕಾಂಪ್ಲೆಕ್ಸ್ ನಂಬರ್ದಲ್ಲಿ ಬರುತ್ತದೆ. ಇಲ್ಲಿ ಪ್ರಶ್ನೆ ಇದೆ, ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಆ್ಯಂಡ್ ವೈ. ನಾವು ಎಕ್ಸ್ ಆ್ಯಂಡ್ ವೈ ಕಂಡುಹಿಡಬೇಕು. ವಿಚ್ ಸ್ಯಾಟಿಸ್ಫೈ ದ ಫಾಲೋವಿಂಗ್ ಈಕ್ವೇಷನ್ ಎಕ್ಸ್ ವೈ ಬಿಲಾಂಗ್ಸ್ ಟು ರಿಯಲ್ ನಂಬರ್. ಸೊ ಇಲ್ಲಿ ಏನು ಈಕ್ವೇಷನ್ ಕೊಡ್ತಾರೆ, ಇಲ್ಲಿ ಎಕ್ಸ್ ಪ್ಲಸ್ 2y ಪ್ಲಸ್ 2x ಮೈನಸ್ 3y ಇಂಟು ಐ ಪ್ಲಸ್ 4i ಈಕ್ವಲ್ ಟು 5 ಅಂತಿದೆ. ಓಕೆ, ನಮಗೇನು ಬೇಕು? ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ಬೇಕಿಲ್ಲಿ. ಈ ಈಕ್ವೇಷನ್ ತೆಗೆದುಕೊಳ್ಳೋಣ. ನಾವು ಎಕ್ಸ್ ಪ್ಲಸ್ 2y ಪ್ಲಸ್ 2x ಮೈನಸ್ 3y ಇಂಟು ಐ ದಟ್ ಈಸ್ ಈಕ್ವಲ್ ಟು ಈ 4iನ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿದರೆ 5 ಮೈನಸ್ 4i ಆಗುತ್ತದೆ. ಈಗ ನಾವೇನು ಮಾಡೋಣ? ಇಕ್ವೇಟಿಂಗ್ ಮಾಡೋಣ ಇಲ್ಲಿ. ಓಕೆ, ಇಕ್ವೇಟಿಂಗ್ ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್. ಇಲ್ಲಿ ನಾವು ಇಕ್ವೇಟಿಂಗ್ ಮಾಡಬೇಕು, ಇಮ್ಯಾಜಿನರಿ ಮತ್ತು ರಿಯಲ್ ಪಾರ್ಟನ್ನು ಸೆಪ್ರೇಟ್ ಆಗಿ ತೆಗೆದುಕೊಳ್ಳೋಣ. ಇಕ್ವೇಟಿಂಗ್ ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ಸ್. ರಿಯಲ್ ಈಸ್ ಈಕ್ವಲ್ ಟು ರಿಯಲ್ ತೆಗೆದುಕೊಳ್ಬೇಕು. ಅಂದರೆ ಎಕ್ಸ್ ಪ್ಲಸ್ 2y ಈಕ್ವಲ್ ಟು 5 ಆಯಿತು. ಇಮ್ಯಾಜಿನ್ ಈಕ್ವಲ್ ಟು ಇಮ್ಯಾಜಿನ್ ತೆಗೆದುಕೊಳ್ಬೇಕು. ಇಲ್ಲಿದೆ 2x ಮೈನಸ್ 3y ಈಕ್ವಲ್ ಟು ಮೈನಸ್ 4 ಆಯಿತು. ಐ ತೆಗೆದುಕೊಳ್ಳಲಾಗುವುದಿಲ್ಲ. ಓಕೆ, ನಾವೀಗ ಈ ಎರಡು ಇಕ್ವೇಷನ್ ಯೂಸ್ ಮಾಡಿ ಎಕ್ಸ್ ಮತ್ತು ವೈ ಕಂಡುಹಿಡಿಯೋಣ. ಇಲ್ಲಿ ನಾವು ಯಾವುದೋ ಒಂದು ಎಕ್ಸ್ ಅಥವಾ ವೈ ಕ್ಯಾನ್ಸಲ್ ಮಾಡೋಣ. ನಾವು ಬೆಟರಲ್ಲಿ ಎಕ್ಸ್ನ ಕ್ಯಾನ್ಸಲ್ ಮಾಡೋಣ. ಅಂದರೆ 2x ಇದೆಯಲ್ಲ, ಇಲ್ಲೂ ನಾವು 2x ಮಾಡಬೇಕು. ಅಂದರೆ ಹೋಲ್ ಇಕ್ವೇಷನ್ ನಾವು 2ದಿಂದ ಮಲ್ಟಿಪ್ಲೈ ಮಾಡಬೇಕು. ಆವಾಗ ಏನು ಬರ್ತದೆ? ಸೊ 2x ಪ್ಲಸ್ 4y ಈಕ್ವಲ್ ಟು 10 ಆಗುತ್ತದೆ. ನಂತರ ಎರಡನೇ ಇಕ್ವೇಷನ್ ಹಾಗೆ ಬರೆದುಕೊಳ್ಳೋಣ. ಸೊ 2x ಮೈನಸ್ 3y ಈಕ್ವಲ್ ಟು ಮೈನಸ್ 4 ಆಯಿತು. ಈಗ ನಾವು ಸಬ್ಸ್ಟ್ರಾಕ್ಷನ್ ಮಾಡೋದು, ಅಂದರೆ ಸೈನ್ ಚೇಂಜ್ ಮಾಡೋದು. ಇದು ಪ್ಲಸ್ ಇದ್ರೆ ಮೈನಸ್ ಮಾಡೋದು, ಇದು ಮೈನಸ್ ಇದ್ರೆ ಪ್ಲಸ್ ಮಾಡಬೇಕು, ಇದು ಮೈನಸ್ ಇದ್ರೆ ಪ್ಲಸ್ ಮಾಡಬೇಕು. ಪ್ಲಸ್ 2x ಮೈನಸ್ 2x ಕ್ಯಾನ್ಸಲ್ ಆಯಿತು. 4y ಪ್ಲಸ್ 3y 7y ಆಯಿತು. ದಟ್ ಈಸ್ ಈಕ್ವಲ್ ಟು, ನಂತರ ಇಲ್ಲಿ 10 ಪ್ಲಸ್ 4 ಏನಾಗುತ್ತೆ? 14 ಆಗುತ್ತದೆ. ಅಂದರೆ 7y ಈಕ್ವಲ್ ಟು ಇಲ್ಲಿ ಬಂತು, ಇಲ್ಲಿ 7y ಈಸ್ ಈಕ್ವಲ್ ಟು 14 ಬಂತು. ಅಂದರೆ y ಈಸ್ ಈಕ್ವಲ್ ಟು ಏನಾಯಿತು? 14/7. ಸೊ y ಈಕ್ವಲ್ ಟು 2 ಆಯಿತು. ಸೊ y ಈಸ್ ಈಕ್ವಲ್ ಟು ಅಂದರೆ ಇಲ್ಲಿ ಆಪ್ಷನ್ ಎ ಬರ್ಬೋದು, ಆಪ್ಷನ್ ಸಿ ಬರ್ಬೋದು. ಇಲ್ಲಿ ಈಗ ಎಕ್ಸನ್ನು ತೆಗೆದುಕೊಳ್ಳೋಣ. ಈ y ವ್ಯಾಲ್ಯೂನು ನಾವು ಈ ಇಕ್ವೇಷನಲ್ಲಿ ಹಾಕೋಣ. ಓಕೆ, ಇಲ್ಲಿ ಮಾಡೋಣ. ಎಕ್ಸ್ ಪ್ಲಸ್ 2y ಈಕ್ವಲ್ ಟು 5 ಅಂತಿದೆ. y ವ್ಯಾಲ್ಯೂನು ಪುಟ್ ಮಾಡೋಣ. ಎಕ್ಸ್ ಪ್ಲಸ್ 2 ಇಂಟು y ಇಸ್ ಆಲ್ಸೋ 2 ದಟ್ ಈಸ್ ಈಕ್ವಲ್ ಟು 5 ಆಯಿತು. ಎಕ್ಸ್ ಈಕ್ವಲ್ ಟು 5, 2 ಇಂಟು 2 4 ಆಗುತ್ತೆ. ಈ 4 ಈಚೆ ಕಳಿಸಿದರೆ ಮೈನಸ್ 4 ಆಯಿತು. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನು ಬಂತು? 1 ಬಂತು. ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 1 ಮತ್ತು y ಈಸ್ ಈಕ್ವಲ್ ಟು 2 ಬಂತು. ಅಂದರೆ ಇಲ್ಲಿ ಆಪ್ಷನ್ ಎ ಇಸ್ ಎ ಕರೆಕ್ಟ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ. ಸಬ್ಸ್ಕ್ರೈಬ್ ಮಾಡೋದು ಮುಂದೆ ಬರುವಂಥ ವಿಡಿಯೋ ನೋಟಿಸ್ ನಿಮಗೆ ಸಿಗುತ್ತದೆ. ನಿಮಗೆ ಬೇರೆ ಮ್ಯಾಥಮೆಟಿಕ್ಸ್ ವಿಡಿಯೋ ಬೇಕಾದರೆ ಯೂಟ್ಯೂಬ್ದ ಪ್ಲೇಲಿಸ್ಟ್ನಲ್ಲಿ ಹೋಗಿ ಐ ಬಟನ್ ಕೆಲವು ಲಿಂಕ್ಸ್ ಇವೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಲವು ಲಿಂಕ್ಸ್ ಇವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.